ಸಂಡೂರಿನಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡ್ತಾ ಇದ್ದಂತ ಪ್ರಕ್ರಿಯೆಗಳನ್ನ ನೀವು ನೋಡ್ತಾ ಇದ್ರಿ. ಅದರಂತೆ ಶಿಗ್ಗಾವಿಯಲ್ಲೂ ಕೂಡ ಇದೀಗ ಸ್ಟ್ರಾಂಗ್ ರೂಮ್ಗಳನ್ನ ತೆರೆಯುವಂತ ನಿಟ್ಟಿನ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಹಂತದ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ತೆರೆಯಲಾಗುತ್ತೆ. ಡಿಸಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನ್ ಅವರು ಕೂಡ ಈಗ ಆಲ್ರೆಡಿ ಸ್ಪಾಟ್ಗೆ ಆಗಮಿಸಿದ್ದಾರೆ. ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸದ್ಯ ಮತ ಎಣಿಕೆ ಕೇಂದ್ರ ಇದೆ. ಮೊದಲಿಗೆ ಅಂಚೆ ಮತದಾನದ ಎಣಿಕೆ ಕಾರ್ಯ ನಡೆಯುತ್ತೆ. 400ರಿಂದ 500ರಷ್ಟು ಅಂಚೆ ಮತದಾನ ಶಿಗ್ಗಾವಿಗೆ ಸಂಬಂಧಪಟ್ಟಾಗೇನೋ ಆಗಿದೆ ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಬಳಿಕ ಇವಿಎಂ ಮತಗಳ ಎಣಿಕೆ ಕಾರ್ಯ ನಡೀತಾ ಹೋಗುತ್ತೆ ಅನ್ನುವಂಥದ್ದು ಸಹಜವಾದಂತಹ ಪ್ರಕ್ರಿಯೆ. ಶಿವಕುಮಾರ್ ಪತ್ತರ್ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡುವಂತ ನಿಟ್ಟಿನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿಗ್ಗಾವಿಯಿಂದ. ಶಿವಕುಮಾರ್ ಪತ್ತರ್, ಕೊನೆ ಹಂತದ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಜೊತೆಗೆ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಕೊನೆ ಹಂತದಲ್ಲಿ ಯಾವ ರೀತಿಯಾಗಿ ಶಿಗ್ಗಾವಿಯಲ್ಲಿ ಕಂಡು ಬರ್ತಾ ಇದೆ? ಮಾಲ್ತೇಶ್, ಈಗಾಗಲೇ ಶಿಗ್ಗಾವಿಯ ಉಪಚುನಾವಣೆಗೆ ಮತ ಎಣಿಕೆಗೆ ಈಗ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು. ಹಾವೇರಿ ಹೊರವಲಯದಲ್ಲಿರ್ತಕ್ಕಂತಹ ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಒಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಈಗಾಗಲೇ ಡಿಸಿ ವಿಜಯ ದಾನಮ್ಮನವರು ಕೂಡ ಈಗ ಈ ಒಂದು ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದಲ್ಲದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಸದ್ಯ ನಾನೀಗ ದೇವಗಿರಿ ಇಂಜಿನಿಯರ್ ಕಾಲೇಜ್ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳು ನೋಡ್ತಿರ್ಬೋದು. ಈಗಾಗಲೇ ಇಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಇಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎರಡೂ ಪಕ್ಷದ ಏಜೆಂಟ್ಗಳು ಈಗಾಗಲೇ ಮತ ಎಣಿಕೆ ಕೇಂದ್ರಕ್ಕೆ ಒಳಗೆ ಹೋಗಿರ್ತಕ್ಕಂಥದ್ದು. ಕಡ್ಡಾಯವಾಗಿ ಅನುಮತಿ ಪತ್ರ ಇದ್ದವ್ರನ್ನ ಮಾತ್ರ ಇಲ್ಲಿರ್ತಕ್ಕಂತಹ ಪೊಲೀಸರು ಒಳಗಡೆ ಬಿಡ್ತಿದ್ದಾರೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಕೂಡ ಮತ ಎಣಿಕೆ ಕೇಂದ್ರಕ್ಕೆ ಒಳಗಡೆ ಹೋಗಿದ್ದಾರೆ. ಈ ಒಂದು ಶಿಗ್ಗಾವಿ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಇಡೀ ಶಿಗ್ಗಾವಿ ಕ್ಷೇತ್ರ ಸರ್ಕಾರ ಮತ್ತು ಬೊಮ್ಮಾಯಿ ಇಬ್ಬರ ನಡುವೆ ನಡೆದಿರ್ತಕ್ಕಂತಹ ಚುನಾವಣೆ. ಅದರಲ್ಲೂ ಪ್ರಮುಖವಾಗಿ ಕಳೆದ 6 ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ. ಈಗ ಅದಕ್ಕೂ ಮುಂಚೆ ಶಿಗ್ಗಾವಿ ಕ್ಷೇತ್ರ ಈ ಒಂದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ ಬಾರಿ ಯಾಸಿರ್ ಖಾನ್ ಪಠಾಣ್ ಅವರು ಗೆಲ್ಲುವ ಉತ್ಸಾಹದಲ್ಲಿ ಒಂದ್ ಕಡೆ ಇದ್ದಾರೆ. ಅವರು ಈಗಾಗಲೇ ನಮಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆದ್ರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಾನೇ ಅಂತ ಹೇಳಿ ಅಭ್ಯರ್ಥಿಯಾಗಿ ಅವರು ಪ್ರಚಾರ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಭರತ್ ಬೊಮ್ಮಾಯಿ ಅವರು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಮಾತನಾಡಿ ಭರತ್ ಬೊಮ್ಮಾಯಿ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಶಿಗ್ಗಾವಿ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಕಳೆದ ಕೆಲವು ದಶಕಗಳಿಂದಲೂ ಕೂಡ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಆಡಳಿತ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಟಿಕೆಟ್ ಗೊಂದಲವಾದರೂ ಕೂಡ ಕೊನೆ ಕ್ಷಣಕ್ಕೆ ಅಜ್ಜಂಪೀರ್ ಖಾದ್ರಿಯವರನ್ನ ಸಮಾಧಾನ ಮಾಡಿರ್ತಕ್ಕಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭವಾಗಲಿದ್ದು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲ ಕುತೂಹಲಕ್ಕೂ ತೆರೆ ಬೀಳಲಿದೆ. ಮಾಲ್ತೇಶ್, ಓಕೆ, ಸೊ ಇದು ಸಂಗತಿ. ಈಗ ಆರಂಭದಲ್ಲಿ ನಾವು ಒಂದು ಮಾತನ್ನ ಮಾತಾಡಿದ್ವಿ, ಏನಂದ್ರೆ ಇಲ್ಲಿ ಅಸಮಾಧಾನ ಇರಲಿಲ್ಲ ಅಂತ. ಹೌದು, ಇಲ್ಲಿ ಕೆಲವೊಂದು ಕಡೆಗೆ ಅಸಮಾಧಾನಗಳನ್ನು ಸರಿ ಮಾಡುವಂಥ ಪ್ರಯತ್ನಗಳಾಯ್ತು ಮಾಲ್ತೇಶ್. ಆದರೆ ಈ ಏನಾಗುತ್ತೆ ಅಂತಂದ್ರೆ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷದವ್ರು ಹೆಲ್ಪ್ ಮಾಡೋದು, ಇನ್ನೊಂದು ಪಕ್ಷಕ್ಕೆ ಮತ್ತೊಂದು ಪಕ್ಷದವ್ರು ಹೆಲ್ಪ್ ಮಾಡೋದು, ಅದು ಮೊದಲಿಂದನೂ ಹೊಂದಿದೆ. ಏನೋ ಅಂದ್ರೆ ಈ ಅವ್ರ ಮಾತಿನ ಮುಖಾಂತರ ಪಾಪ ಹೆಲ್ಪ್ ಮಾಡ್ತಾರೆ. ಈಗ ಖಾದ್ರಿ ಎಲ್ಲ ಕಾಂಗ್ರೆಸ್ ನಾಯಕರನ್ನ ವೇದಿಕೆ ಮೇಲೆ ಕೂಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿತ್ತು, ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದ. ನನಗೆ ಬಹಳ ಆಶ್ಚರ್ಯ ಆಗಿದ್ದೆ ಏನಂದ್ರೆ ಕಾಂಗ್ರೆಸ್ ನಾಯಕರು ಹಲ್ಕಿರ್ಕತ್ತ ಕೂತ್ಕೊಂಡಿದ್ರಲ್ಲ, ಕರೆಕ್ಟ್, ನೀನು ಅಲ್ಲಾ ಸಾಬಿ ಆಗ್ತೀಯಾ, ನೀನು ಮುಲ್ಲಾ ಸಾಬಿ ಆಗ್ತೀಯ ಅನ್ನೋ ಸಂದರ್ಭದಲ್ಲಿ ಈ ಖಾದ್ರಿಗೆ ತಲೆ ಕೆಟ್ಟಿದ್ದೀರಿ, ಬಾಬಾ ಸಾಹೇಬ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಒಬ್ಬರೇ ಎದ್ದು ಹೇಳಿದ್ದಿದ್ರೆ ಸ್ಥಿತಿ ಹೆಂಗಾಗ್ತಿರ್ಲಿಲ್ಲ. ಸಚಿವರುಗಳು ಇದರಲ್ಲಿ ಎಲ್ಲ ಇದ್ರು ಅಂದರೆ ಇವ್ರಿಗೆ ಹೊಳೆಯಲ್ಲ ಕೆಲವೊಂದು ಸಂಗತಿಗಳು. ಇನ್ನು ಈ ಕಡೆ ಜಮೀರ್ ಅಹಮದ್ ಖಾನ್ ತಮ್ಮದೇ ಆದಂಥ ರೀತಿಯಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಆರಂಭದಲ್ಲಿ ಅವರು ಬಂದು ಅವ್ರು ಮಾತಾಡಿದಂಥ ರೀತಿ ನೀತಿಗಳಿದಾವಲ್ಲ, ನಿಮ್ಮ ಖಾನ್ದಾನನ್ನೇ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಮಾತಾಡಿದ್ದಿದೆಯಲ್ಲ, ಕರಿಯ ಅಂದಿದ್ದಿದೆಯಲ್ಲ, ಅದೆಲ್ಲದೂ ಕೂಡ ಅದರ ಪರಿಣಾಮ ಇಲ್ಲಿ ಆಗುತ್ತೆ ನಾವು. ಅಂದರೆ ರಾಜಕಾರಣಿಗಳು ಆ ಮಾತು ನೋಡಿ, ಈ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋದಿದೆ. ಇಲ್ಲಿ ಮಾತು ರಾಜಕೀಯನೂ ಕೆಡಿಸುತ್ತೆ, ಮಾತು ಗೆಲುವನ್ನು ಕೆಡಿಸುತ್ತೆ.